ನಿಲ್ಲಿಸಿ 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 ದೌರ್ಜನ್ಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ಸರಾಯಿ ಬೇಡ. ಆಗ್ಲೇ ಸಾರಾಯಿ ಸಾಕು, ಶಿಕ್ಷಣ ಬೇಕು ಅಂತ ಇದೀವಿ. ಆದ್ರೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಹಳ್ಳಿಯಲ್ಲ ಪಟ್ಟಣಗಳಲ್ಲಿ ಇವತ್ತು 2-3 ವಿಚಾರಗಳು ಕುಟುಂಬಗಳನ್ನ ಹಾಳು ಮಾಡ್ತಿವೆ. ಕುಟುಂಬ ಹಾಳಾದಾಗ ಅತ್ಯಂತ ದೊಡ್ಡ ಮಟ್ಟದ ಶೋಷಿತರು ಯಾರು? ಮಹಿಳೆಯರು. ಕುಟುಂಬಗಳು ಹಾಳಾದಾಗ ಇವತ್ತು ಕುಡಿತ ಅನ್ನುವಂತಹದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಂಡಸರ ಕುಡಿತ, ಹೆಣ್ಣು ಮಕ್ಕಳ ಕುಡಿತ. ಹೆಣ್ಮಕ್ಳು ಯಾರಾದ್ರೂ ಕುಡಿದು ಮನೆ ಹಾಳು ಮಾಡಿರೋದು ನೋಡಿದ್ವೇನಪ್ಪ ನಾವು? ತುಂಬಾ ಅಪರೂಪ. ಲಕ್ಷಕ್ಕೊಬ್ರು 1 ಲಕ್ಷ ಗಂಡಸರು ಕುಡಿದು ಹಾಳು ಮಾಡಿದ್ರೆ 1-2 ಹೆಣ್ಮಕ್ಳನ್ನು ಅದೇ ತರ ಕಾಗಿರ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಹೆಚ್ಚಿಗೆ ಗಂಡಸರ ಕುಡಿತ ಇವತ್ತು ಮನೆಗಳನ್ನ ಹಾಳು ಮಾಡ್ತಾ ಇದೆ. ಅಕ್ರಮ ಮದ್ಯ ಮಾರಾಟ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಸಿಗುತ್ತೆ, ಎಷ್ಟೋ ಕಡೆಗಳಲ್ಲಿ ಮನೆಯಲ್ಲೇ ಇಟ್ಟು ಮಾರ್ತಾರೆ. ಅವರು ಬರೀ ಗಂಡಸರು ಅಷ್ಟೆಲ್ಲ ಮಾರ್ತಾ ಇರೋದು, ಹೆಣ್ಣು ಮಕ್ಕಳು ಮಾರ್ತಾ ಇದ್ದಾರೆ. ಏನು ಕೆಟ್ಟ ಕೆಲಸಗಳಿಗೆ ಹೆಣ್ಣು ಗಂಡು ಅಂತೇನು ಭೇದ ಇರೋದಿಲ್ಲ. ಆದ್ರೆ ಕಡಿಮೆ ಸಂಖ್ಯೆ ಅವಕಾಶಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಅದನ್ನು ದಕ್ಕಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅವರಿಗೆ ಮಾರಾಟ ಮಾಡ್ತಿರ್ತಾರೆ, ತಗೋಬೇಕು, ಲಾಠಿ ಬಡಿಬೇಕು, ಅಲ್ಲಿರುವಂತ ಮಾರಾಟ ಮಾಡ್ತಿರುವಂತ ಏನು ಅಕ್ರಮವಾಗಿ ಮಾರಾಟ ಮಾಡ್ತಿರುವಂತ ಗಾಜ್ ಹೊಡಿಬೇಕು, ಸೀಸೆ ಹೊಡಿಬೇಕು, ವಿಡಿಯೋ ಮಾಡಬೇಕು. ಯಾವನು ಕೇಸ್ ಹಾಕಲ್ಲ. ಯಾಕಂದ್ರೆ ಅವನು ಕಳ್ತನ ಮಾಡ್ತಿರೋ ಕೇಸ್ ಹಾಕಿದ್ರೆ ಕೇಸ್ ಯಾರ ಮೇಲೆ ಬೀಳುತ್ತೆ? ಅವನ ಮೇಲೆ ಬೀಳುತ್ತೆ. ಸಿದ್ಧ ಆಗಬೇಕು. ಅದಕ್ಕೆ ಇವತ್ತಿನ ಪೊಲೀಸರು ಹೆಣ್ಣು ಮಕ್ಕಳ ರಕ್ಷಣೆ ಕೊಡ್ತಾ ಇಲ್ಲ. ಇವತ್ತಿನ ಪೊಲೀಸರು ಅನ್ಯಾಯವನ್ನು ತಡೀತಾ ಇಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಡೋದಕ್ಕೆ ಬಂದಂತ ಅವನನ್ನು ಅಂತ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಮೊನ್ನೆಲ್ಲೊಬ್ಬ ಬದ್ಮಾಶು. ಎಲ್ಲಿ? ಬೊಮ್ಮನಹಳ್ಳಿ ಇಲ್ವಾ? ಆ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿರುವಂತ ಹೆಣ್ಣು ಮಕ್ಕಳು ಏನ್ ಮಾಡ್ತಿದ್ರು? ಲೇಡಿ ಕಾನ್ಸ್ಟೇಬಲ್ ಏನ್ ಮಾಡ್ತಿದ್ರು? ಏನು ಮಾಡ್ತಾ ಇರಲಿಲ್ಲ. ಇವತ್ತು ಹೆಣ್ಣು ಗಂಡು ಅಂತ ಭೇದ ಇಲ್ಲದೆ ಇವತ್ತು ಪೊಲೀಸರು ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ. ಈಗ ಯಾರು ರಕ್ಷಣೆ ಮಾಡ್ಕೊಳ್ಬೇಕು? ಅವರದನ್ನ ಯಾರು ಮಾಡ್ಕೊಳ್ಬೇಕು? ಆತ್ಮ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ, ಹಕ್ಕು. ಹಾಗಾಗಿ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಳಸಬೇಕು ನಾವು. ಅದಕ್ಕೆ ಮುಗಿದೋಗಿದೆ. ಇವತ್ತು ನಾವು ಕಾಡಿ ಬೇಡಿ ಹಂಗಲಾಗ್ತೀರಾ ಹೆಣ್ಣು ಮಕ್ಕಳು, ಅಥವಾ ನೀವು ಧೈರ್ಯವಾಗಿ ಇವರು 5 ಗಂಟೆ 6 ಗಂಟೆಗೆ ಮಾಡ್ತಾ ಇರ್ತಾರೆ. ನಾನು ನಿಂಗವನಿಗೆ ಹೇಳ್ತಾ ಇದ್ದೀನಿ, ನಿಂಗವ ಒಂದ್ ಸ್ವಲ್ಪ ಬಿಡು ಮಾಡ್ಕೊಳ್ಳವ. ನಮ್ಮ ಪಕ್ಷದಲ್ಲೂ ಎಲ್ಲಿ ನಿನ್ನಾಗೇನೆ ಧೈರ್ಯ ಇರುವಂತ ಹೆಣ್ಣು ಮಕ್ಕಳಿದ್ದಾರೆ. ಒಂದು ಗಾಡಿ ಕೊಡ್ತೀವಿ, ಡೀಸೆಲ್ ಹಾಕಿಸ್ತೀವಿ, ನೀವೇ ಹೋಗ್ಬೇಕು. ಗಂಡಸರು ಹೋದ್ರೆ ಅಲ್ಲಿ ಒದೆ ಬೀಳುತ್ತೆ, ಹೆಂಗಸರು ಹೋದ್ರೆ ಪೊರಕೆ ಇಟ್ಟು ಅವ್ರಿಗೆ ಬೀಳುತ್ತೆ. ಯಾವ್ಯಾವ ಊರಲ್ಲಿ ಒಂದು 20 ದಿವಸ ನೀವು ಅಭಿಯಾನ ಮಾಡಬೇಕು. ಗಾಡಿ ಕೊಡ್ತೀವಿ, KRS ಪಕ್ಷದಿಂದ ವಾಹನ ಕೊಡ್ತೀವಿ, ಊಟ ತಿಂಡಿ ಎಲ್ಲ ನೋಡ್ಕೊಳಕ್ಕಾಗುತ್ತಲ್ವೇನಪ್ಪ? ನನಗೆ ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಹೆಣ್ಮಗಳ ಡ್ರೈವರ್ ಬೇಕು. ಆ ಗಾಡಿ ಓಡಿಸೋಕೆ ಹೆಣ್ಮಗಳೇ ಡ್ರೈವರ್ ಬೇಕು. ನಾನೇನು ಓಡಿಸ್ತೀವಿ ನಾವು? ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲದೆ ನಮ್ಮಲ್ಲಿ ಓಡಿಸಕ್ ಬಿಡೋದಿಲ್ಲ ನಾವು. ಲೈಸೆನ್ಸ್ ತಗೊಳ್ಬೇಕು. ಆ ಗಾಡಿ ತಗೊಂಡು ನೀವು ಒಂದು 10-15 ಊರುಗಳಿಗೆ ಎಲ್ಲೆಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಮಯ ಮೀರಿ ಹೆಣ್ಣ ಮಾರ್ತಿರ್ತಾರೋ ಅಲ್ಲಿ ಹೋಗ್ಬೇಕು. ಬ್ಯಾಕ್ ಏನಾದ್ರು ಲಾಠಿ, ಆ ಲಾಠಿ ಕೊಡ್ರ ಮುಚ್ಚಿ ಅರ್ಧಂಬರ್ಧ ಮುಚ್ಚಿ ಶಟರ್ ಹಾಕಿ ಮಾರಾಟ ಮಾಡ್ತಿರ್ತಾರೆ. ತಗೋಬೇಕು ಲಾಠಿ.